ನೀವು ಹೇಳಿದ್ರೆ ಎಲ್ರಿಗೂ ಕೂಡ ಅದನ್ನೇ ಆನ್ಸರ್ ಹೇಳ್ಬೋದು. ಅಂದರೆ ನಾನು ಹೀರೋಯಿನ್ ಆಗಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಬಟ್ ಆದರೂ ಕೆಲವು ಹೀರೋಗಳ ಹೆಸರು ಹೇಳ್ತೀನಿ. ಸೊ ಅವ್ರ ಜೊತೆ ಯಾವ ಕ್ಯಾರೆಕ್ಟರ್ನ ಮಾಡಬೇಕಂತ. ಇವಾಗ ಆಲ್ಮೋಸ್ಟ್ ಎಲ್ಲರ ಜೊತೆ ಹೀರೋಯಿನ್ ಅಂತ ನೀವು ಹೇಳಂಗಿಲ್ಲ. ಆನೆಸ್ಟ್ ಆನ್ಸರ್ ಇರಬೇಕು. ಮೊದಲನೇದಾಗಿ ಶಿವರಾಜ್ ಕುಮಾರ್. ಮಗಳು ಕ್ಯಾರೆಕ್ಟರ್ ಮಾಡ್ಬೇಕು ನಾನು. ಓಕೆ. ಕಿಚ್ಚ ಸುದೀಪ್ ಅವರು. ಅಫ್ಕೋರ್ಸ್ ಹೀರೋಯಿನಾಗೆ ಮಾಡಬೇಕು. ಗೊತ್ತಿಲ್ಲ ಹೆಂಗೆ ಕಾಣುತ್ತೆ ಅಂತ. ಅಂದರೆ ನಾನು ಇನ್ನೂ ಥಿಂಕ್ ಮಾಡಿಲ್ಲ ಅಷ್ಟು ಯಾರ್ಯಾರ ಜೊತೆ ಯಾವ್ಯಾವ ಪಾತ್ರ ಮಾಡಬೇಕು ಅಂತ. ಅಫ್ಕೋರ್ಸ್ ಹೀರೋಯಿನ್. ಅವ್ರಿನ್ನೂ ಹೆಂಗಾಗಿದ್ದಾರೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವ್ರ ಜೊತೆ ಅಫ್ಕೋರ್ಸ್ ಹೀರೋಯಿನಾಗೆ ಮಾಡ್ತೀನಿ. ಹೀರೋಯಿನ್ ಪಾಸಿಬಲ್ ಇಲ್ಲ ಅಂತ ಇತ್ತು ಅಂದರೆ ಅವಾಗ ತಂಗಿ ಆದರೂ ಮಾಡ್ತೀನಿ. ಅಂದರೆ ನಮ್ಮ ಅಣ್ಣ ಹಾಗೇನೆ ಸ್ವಲ್ಪ ದರ್ಶನ್ ಸರ್ ಥರನೇ ಹೈಟು ಎಲ್ಲ. ಯಾಕೆ ಅಣ್ಣ ತಂಗಿ ಮಾಡಬಾರ್ದು ನಾವು? ಅವ್ರು ಅಷ್ಟೇ ಕೇರಿಂಗ್ ಆಗಿ ಮಾಡ್ತಾರೆ, ಅಣ್ಣ ತಂಗಿ ಮಾಡ್ಬೋದು. ಕರ್ನಾಟಕದ ಎಲ್ಲ ಹೆಣ್ಮಕ್ಳ ಫೇವ್ರೇಟ್. ಎಸ್, ಸೀರಿಯಸ್ಲಿ. ಇನ್ನು ಕೆಲವು ಸಿನಿಮಾದ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತ ನಿಮಗೆ? ಅಂದರೆ ಸಿನಿಮಾಗಳನ್ನು ನೋಡ್ತೀರಾ ಜಾಸ್ತಿ ಅಂತ? ನಾನು ಸಿನಿಮಾ ನೋಡ್ತೀರಾ ವಾರಕ್ಕೆ? ನಾನು ಇಂಡಸ್ಟ್ರಿಗೆ ಡೆಡ್ ಆಪೋಸಿಟ್. ಗೊತ್ತಾ, ನನ್ನನ್ನು ಎಷ್ಟು ಜನ ಬೈಕೋಬೋದು, ಎಷ್ಟು ಜನ ಡೈರೆಕ್ಟರ್ಸ್ ಬೈಕೋಬೋದು. ಅಂದರೆ ನಾನು ಆವಾಗಲಿಂದನೂ ಅಷ್ಟೇ ಸಿನಿಮಾ ನೋಡಿದ್ದು ನಾನು ಎಣಿಸ್ಬೋದು, ಅಥವಾ ನಾನು ಹೇಳ್ಬೋದು ಎಷ್ಟು ಸಿನಿಮಾ ನೋಡಿದ್ದೀನಿ. ತುಂಬ ಕಮ್ಮಿ ನಾನು ಸಿನಿಮಾ ನೋಡಿರೋದು. ಎಲ್ಲ ಒಂದಷ್ಟು ಜನದ್ದು ಒಂದೊಂದೇ ಮೂವಿ ನೋಡಿರ್ಬೋದೇನೋ ನಾನು, ಆ ಥರ. ಅಂದರೆ ಎಲ್ರಿಗೂ ಕೂಡ ಕ್ವಶನ್ ಕೇಳ್ತಿದ್ದೆ. ಅಂದರೆ ಆ ಸಿನಿಮಾದ ಒಂದು ಲೈನ್ ಸ್ಟೋರಿ ಹೇಳಿ, ಇದು ಯಾವ ಸಿನಿಮಾ ಅಂತ ಕೇಳ್ತಾ ಇದ್ದೆ. ಸೊ ನಿಮಗೆ ಕೇಳ್ಬೋದಾ ಅಂತ? ಎಷ್ಟು ಐಡಿಯಾ ಇದೆಯಾ? ಹೇಳ್ಬೋದಾ ಆನ್ಸರ್? ನಿಜವಾಗ್ಲೂ ಇಲ್ಲ ನನಗೆ, ಆದರೂ ಒಂದ್ಸರಿ ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀನಿ. ಸ್ಟಾರ್ಟಿಂಗ್ ತುಂಬ ಈಸಿ ಇರೋದು. ಮಳೆ ಫಾಲ್ಸ್. ಮುಂಗಾರು ಮಳೆ. ಅದು ಮೊನ್ನೆ ತಾನೇ ನೋಡಿದೆ ನಾನು. ವಂಡರ್ಫುಲ್ ಮೂವಿ ಅದು. ಲಿಟ್ರಲಿ ನಾನು ಈ ಮೂವಿ ಬಗ್ಗೆ ಎಷ್ಟೊಂದು ಸರಿ ಅಂದ್ಕೊಂಡಿದ್ದೀನಿ, ನನಗೆ ಆ ವೆದರ್ ತುಂಬ ಇಷ್ಟ, ಆ ಜಾಗದಲ್ಲಿ ನಾನು ಇರಬಾರ್ದಾಗಿತ್ತ, ನಾನು ಮಾಡಬಾರ್ದಾಗಿತ್ತ ಆ ಮೂವಿನ ಅಂತ.